ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಜನವರಿ 26ರಂದು ನಡೆಯುವಂಥ ಪಥಸಂಚಲನದಲ್ಲಿ ಕರ್ನಾಟಕ ಟ್ಯಾಬ್ಲೋ ಆಗದಿರೋದಕ್ಕೆ ವಿನಾಕಾರಣ ಕೇಂದ್ರದ ಮೇಲೆ ಗೂಬೆ ಕುಂದಿಸ್ತಾರೆ. ಕಳೆದ ವರ್ಷವೂ ಕೂಡ ಸತತವಾಗಿ ಕರ್ನಾಟಕ ಟ್ಯಾಬ್ಲೋ ಬಂದಿದ್ದರಿಂದ ಎಲ್ಲ ವರ್ಷವೂ ಎಲ್ಲ ರಾಜ್ಯಗಳಿಗೆ ಕೊಡೋದಿಲ್ಲ, ಸತತವಾಗಿರೋದನ್ನು ಬದಲಾವಣೆ ಮಾಡ್ತಿರ್ತಾರೆ. ಕಳೆದ ವರ್ಷ ಪ್ರಾರಂಭದಲ್ಲಿ ನಮ್ದು ಇರಲಿಲ್ಲ, ಆದರೆ ನಾವು ಕೇಂದ್ರದ ರಕ್ಷಣಾ ಸಚಿವರಿಗೆ ಮಾತನಾಡಿ ಟ್ಯಾಬ್ಲೋ ಮತ್ತೆ ಬರುವಂಗೆ ನಾವು ಮಾಡಿದ್ವಿ. ಆ ಥರದ ಒಂದು ಪ್ರಯತ್ನವನ್ನು ಮುಖ್ಯಮಂತ್ರಿ ಮಾಡೋದು ಬಿಟ್ಟು ಅದರಲ್ಲೂ ಕೂಡ ರಾಜಕಾರಣ ಮಾಡೋದಕ್ಕೆ ಇವತ್ತು ಪ್ರಯತ್ನ ಮಾಡ್ತಾರೆ. ಎಲ್ಲವೂ ಕೂಡ ರಾಜಕೀಯ ದೃಷ್ಟಿಯಿಂದ ನೋಡುವಂಥ ಒಂದು ಚಾಳಿ ಸಿದ್ದರಾಮಯ್ಯ ಅವರಿಗೆ ಬಂದಿದೆ. ಇವರು 2009ರಲ್ಲಿ ಕೂಡ ಇವರು ಮುಖ್ಯಮಂತ್ರಿ ಇದ್ದಾಗ ಟ್ಯಾಬ್ಲೋ ಇರಲಿಲ್ಲ ಒಂದು ವರ್ಷ. 2013ರಿಂದ ಅವರು 18ರವರೆಗಿದ್ದಾಗ ಕೂಡ ಒಂದು ವರ್ಷ ಇರಲಿಲ್ಲ, ಆವಾಗ ಸುಮ್ಮನೆ ಇದ್ದರು. ಈಗ ಅದನ್ನು ಕನ್ನಡದ ವಿಷಯವಾಗಿ ಜನರನ್ನು ಕೇಳಿಸುವಂಥ ಪ್ರಯತ್ನ ಮಾಡ್ತಾರೆ. ಮುಖ್ಯಮಂತ್ರಿ ಆದರೂ ಜನ ಕೇಳಿಸ್ಬಾರ್ದು, ಸಂಬಂಧಪಟ್ಟವ್ರಿಗೆ ಮಾತನಾಡಬೇಕು. ನಾವು ಕೂಡ ಒತ್ತಾಯವನ್ನು ಮಾಡ್ತೀವಿ, ಕರ್ನಾಟಕ ಟ್ಯಾಬ್ಲೋ ರಿಪಬ್ಲಿಕ್ ಡೇ ದಿವಸ ಬರಬೇಕನ್ನುವಂಥ ಒತ್ತಾಯವನ್ನು ಕೂಡ ನಾವು ಕೂಡ ಮಾಡ್ತೀವಿ. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಜನವರಿ 26ರಂದು ನಡೆಯುವಂಥ ಪಥಸಂಚಲನದಲ್ಲಿ ಕರ್ನಾಟಕ ಟ್ಯಾಬ್ಲೋ ಆಗದಿರೋದಕ್ಕೆ ವಿನಾಕಾರಣ ಕೇಂದ್ರದ ಮೇಲೆ ಗೂಬೆ ಕುಂದಿಸ್ತಾರೆ. ಕಳೆದ ವರ್ಷವೂ ಕೂಡ ಸತತವಾಗಿ ಕರ್ನಾಟಕ ಟ್ಯಾಬ್ಲೋ ಬಂದಿದ್ದರಿಂದ ಎಲ್ಲ ವರ್ಷವೂ ಎಲ್ಲ ರಾಜ್ಯಗಳಿಗೆ ಕೊಡೋದಿಲ್ಲ, ಸತತವಾಗಿರೋದನ್ನು ಬದಲಾವಣೆ ಮಾಡ್ತಿರ್ತಾರೆ. ಕಳೆದ ವರ್ಷ ಪ್ರಾರಂಭದಲ್ಲಿ ನಮ್ದು ಇರಲಿಲ್ಲ, ಆದರೆ ನಾವು ಕೇಂದ್ರದ ರಕ್ಷಣಾ ಸಚಿವರಿಗೆ ಮಾತನಾಡಿ ಟ್ಯಾಬ್ಲೋ ಮತ್ತೆ ಬರುವಂಗೆ ನಾವು ಮಾಡಿದ್ವಿ. ಆ ಥರದ ಒಂದು ಪ್ರಯತ್ನವನ್ನು ಮುಖ್ಯಮಂತ್ರಿ ಮಾಡೋದು ಬಿಟ್ಟು ಅದರಲ್ಲೂ ಕೂಡ ರಾಜಕಾರಣ ಮಾಡೋದಕ್ಕೆ ಇವತ್ತು ಪ್ರಯತ್ನ ಮಾಡ್ತಾರೆ. ಎಲ್ಲವೂ ಕೂಡ ರಾಜಕೀಯ ದೃಷ್ಟಿಯಿಂದ ನೋಡುವಂಥ ಒಂದು ಚಾಳಿ ಸಿದ್ದರಾಮಯ್ಯ ಅವರಿಗೆ ಬಂದಿದೆ. ಇವರು 2009ರಲ್ಲಿ ಕೂಡ ಇವರು ಮುಖ್ಯಮಂತ್ರಿ ಇದ್ದಾಗ ಟ್ಯಾಬ್ಲೋ ಇರಲಿಲ್ಲ ಒಂದು ವರ್ಷ. 2013ರಿಂದ ಅವರು 18ರವರೆಗಿದ್ದಾಗ ಕೂಡ ಒಂದು ವರ್ಷ ಇರಲಿಲ್ಲ, ಆವಾಗ ಸುಮ್ಮನೆ ಇದ್ದರು. ಈಗ ಅದನ್ನು ಕನ್ನಡದ ವಿಷಯವಾಗಿ ಜನರನ್ನು ಕೇಳಿಸುವಂಥ ಪ್ರಯತ್ನ ಮಾಡ್ತಾರೆ. ಮುಖ್ಯಮಂತ್ರಿ ಆದರೂ ಜನ ಕೇಳಿಸ್ಬಾರ್ದು, ಸಂಬಂಧಪಟ್ಟವ್ರಿಗೆ ಮಾತನಾಡಬೇಕು. ನಾವು ಕೂಡ ಒತ್ತಾಯವನ್ನು ಮಾಡ್ತೀವಿ, ಕರ್ನಾಟಕ ಟ್ಯಾಬ್ಲೋ ರಿಪಬ್ಲಿಕ್ ಡೇ ದಿವಸ ಬರಬೇಕನ್ನುವಂಥ ಒತ್ತಾಯವನ್ನು ಕೂಡ ನಾವು ಕೂಡ ಮಾಡ್ತೀವಿ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.